ನಾನಿಲ್ಲಿ ಯಾರನ್ನ ಕೇಳೋಣ ಭೀಮಣ್ಣರ ಮನೆ ಎಲ್ಲೈತೆ ಅಂತನ? ಹಾ ಅಲ್ಲ, ನಾನು ನಮ್ಮ ಯಜಮಾನ್ರ ಮನೆ ಹತ್ರ ಹೋಗೋಣ ಅಥವಾ ಎಲ್ಲಿಗೆ ಹೋಗೋಣ ಇವಾಗ? ಏನು ಮಾಡೋಣ? ಬಹುದಿನದ ಬಯಕೆ ಫಲಿಸಿತಮ್ಮ. ಯಾರಿದು? ಹೆಂಗಸರು ಬಂದವರಲ್ಲ, ನಮ್ಮೂರ್ಗೆ ಹೊಸೊಬ್ರು ಇದ್ದಂಗೆ ಇದ್ದಾರೆ. ಯಾರಿರ್ಬೋದು? ಹಾಂ, ಇವರೇನು ಯಾವುದೋ ಪೇಟೆಯಿಂದ ಬಂದಿರ್ಬೇಕು ಕಣಪ್ಪು. ಬ್ಯಾಗು ಈಗೂ ನೋಡಿರಿ ಹಂಗೆ ಕಾಮ್ತೈತಿ. ಯಾರು ನೋಡಿ ವಿಚಾರಿಸೋಣ ಹೋಗಿ. ಏನು ತಾಯಿ, ಯಾವ ಊರು ನಿಮ್ಮದು? ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಲ್ಲ ರೋಡ್ನಾಗೆ? ಯಾರ ಮನೆ ಹೋಗ್ಬೇಕಾಯ್ತಮ್ಮ? ಗೊತ್ತಾಗ್ತಿಲ್ಲ ಕಣ್ತಾತ ಎಲ್ಲಿಗೆ ಹೋಗ್ಬೇಕು ಅಂತಾನ. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಭೀಮಣ್ಣರ ಮನೆ ಎಲ್ಲ ಇತ್ತಾತ? ಭೀಮಣ್ಣ? ಯಾವ ಭೀಮಣ್ಣ? ಅದೇ ಜುಬ್ಬ ಪೈಜಾಮ ಹಾಕ್ಕೊಂಡು ತಲೆ ಮೇಲೆ ಟೋಪಿ ಹಾಕ್ಕೊಂಡು ಓಡ್ತಾನಲ್ಲ ಭೀಮಣ್ಣ, ಅವನೇನಮ್ಮ? ಅವನ ಮಂತಕ್ಕೆ ನೀನು ಯಾಕೆ ಹೋಗ್ಬೇಕು? ಅಳಬೇಡ, ಸುಮ್ಕಿರೋ. ಇದ್ಯಾಕೆ ಹಿಂಗೆ ಅಳ್ತಿದ್ಯಾ? ಇದಕ್ಕಿದ್ದಂಗೆನ ಏನು ಮಾಡಿ ನಮ್ಮ ಭೀಮಣ್ಣ ಅಂತದ್ ನಿನಗೆ? ಏನು ಅಂತ ಹೇಳನ್ ಬಿಡ್ತಾತ, ಏನು ಅಂತ ಹೇಳನ್ ಬಿಡು. ನನ್ನ ಬಾಳೆ ಹಾಳಾಗೋತು. ನನ್ನ ಬಾಳ ಹಾಳಾಗೋಗಿ ಎಲ್ಲ ಸರ್ವನಾಶ ಆಗೋತು ಬಿಡು. ಏನು ಮಾಡೋಣ? ಏ ಅಮ್ಮಣ್ಣೆ, ಅಳಬೇಡ, ಸುಮ್ಕಿರಮ್ಮ. ಊರಾಗೆ ಹೆಣ್ಮಕ್ಳು ಹತ್ರ ಹೆಂಗಸರು ಊರಿಗೆ ದರಿದ್ರ. ಅಳಬೇಡ, ಸುಮ್ಕಿರು. ಅಲ್ಲಮ್ಮ, ಭೀಮಣ್ಣ ಏನು ಮಾಡ್ದ? ನೀನು ಯಾಕೆ ಅಳ್ತಿದ್ಯಾ? ರೋಡ್ನ ನಿಂತ್ಕೊಂಡು ಯಾಕೆ ಗೋಳಾಡ್ತಿದ್ಯಾ? ನನಗೇನು ಗೊತ್ತಾಗ್ತಿಲ್ವಲ್ಲ. ಏನಾಯ್ತು ಹೇಳು? ಅಯ್ಯೋ, ಇನ್ನು ಹೆಂಗೆ ಹೇಳೋಣ ತಾತ? ಇನ್ನು ಹೆಂಗೆ ಹೇಳೋಣ ಹೇಳು? ನಾನು ಭೀಮಣ್ಣ ಹೆಣ್ತಿ. ಇಷ್ಟು ದಿನ ಬೆಂಗಳೂರಾಗಿದ್ದೆ, ನಾನು ಇವಾಗ ಬಂದಿದ್ದೀನಿ ತಾತ. ನಾನು ಭೀಮಣ್ಣ ಹೆಣ್ತಿ ಕಣ್ತಾತ. ಭೀಮಣ್ಣ ಹೆಣ್ತಿ? ಏ ಅಮ್ಮಣೆ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನೆಟ್ಟಿಗೆ ಮಾತಾಡು. ನಮ್ಮೂರಾಗೆ ಎಂದು ನಿನ್ನ ನೋಡಿಲ್ಲ ನಾನು. ಭೀಮಣ್ಣ ಹೆಣ್ತಿ ಅಂತ ಹೇಳ್ಕೊಂಬ ಈಜಲ್ಲ. ಯಾರು ಅದೇ ಜುಬ್ಬ ಪೈಜಾಮ ಹಾಕ್ಕೊಂಡು ಹೋಗ್ತಾನಲ್ಲ, ತಲೆ ಮೇಲೆ ಟೋಪಿ ಹಾಕಿನ, ಅದೇ ಭೀಮಣ್ಣ ತಾನೇ? ಯಾರ ಅವ್ನಿಗೆ ಆಲೇ ಒಂದು ಮದುವೆ ಆಗಿತ್ತಲ್ಲ ಇಲ್ಲಿ ನಮ್ಮೂರಾಗೆ. ಇಬ್ರಿಗೂ ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು, ಇಬ್ರು ಮಕ್ಕಳಿದ್ದಾರೆ. ನೀನು ಹೆಣ್ತಿ ಅಂತ ಈಜಲ್ಲ ಮಣಿ? ಹಾಂ, ಏ ಕರೆಕ್ಟಾಗಿ ಹೇಳಮ್ಮ, ಯಾವ ಊರು ನಿಮ್ಮದು? ಹ್ಞೂ ತಾತ, ನನ್ನ ಭೀಮಣ್ಣ ಹೆಣ್ತಿ. ಅವರೇ ನನ್ನ ತಾಳಿ ಕಟ್ಟಿದ ಗಂಡ ಕಣ್ತಾತ. ಇಷ್ಟು ದಿನ ನಾನು ಎಲ್ಲೂ ಯಾರ ಕೈಲೂ ಹೇಳ್ಕೊಂಡಿರಲಿಲ್ಲ ಇದನ್ನ. ಇವಾಗ ನನಗೆ ಮೋಸ ಮಾಡಿಬಿಡ್ತಿದ್ದಾನೆ ಭೀಮಣ್ಣ. ಅದಕ್ಕೆ ಅವ್ರೂರಿಗೆ ಬಂದಿದ್ದೀನಿ ತಾತ. ನನಗೆ ನ್ಯಾಯ ಕೊಡಿಸ್ಬೇಕಂತಾತ, ನನಗೆ ನ್ಯಾಯ ಕೊಡಿಸ್ಬೇಕು. ಇಷ್ಟು ದಿನ ನಾನು ಕಾದಿ 10 ವರ್ಷದಿಂದನೂ ಕಾದಿದ್ದೀನಿ ಕಣ್ತಾತ. ಅವ್ರು ಇವಾಗ ನ್ಯಾಯ ಕೊಡ್ತಾರೆ, ಅವಾಗ ನ್ಯಾಯ ಕೊಡ್ತಾರೆ, ನಾಳೆ ನಾಡಿದ್ದು ಅಂತ ಹಿಂಗೆ ಹೇಳ್ಕೊಂಡೇ ಬಂದಿದ್ದಾರೆ ತಾತ. ನನಗೆ ನ್ಯಾಯ ಬೇಕು ಕಣ್ತಾತ. ಯಾಲ ಬೊಡ್ಡಿ ಮಗನೆ ಭೀಮಣ್ಣ, ಲೇ ಆಹಾ, ನೀನು ಅಸಾಧ್ಯದ ಅನ್ಕಂಡ್ಲ. ಅಲ್ಲ, ಊರಾಗ ಒಂದು ಮದುವೆ ಆಗಿ ಬೆಂಗಳೂರಾಗ ಒಂದು ಮದುವೆ ಆಗಿ ಅವನಲ್ಲ ಲೋಪರ್ ನನ್ನ ಮಗ. ಲೆಕ್ಕ ಹಾಕು. ಇದನ್ನ ಅಮ್ಮಣೆ, ನಾನು ನೀನು ಮಾತಾಡಿದೆ ಸರಿಯಾಗಲ್ಲ ಇದನ್ನ. ಇದಕ್ಕೆ ನಮ್ಮೂರಾಗ ಇಬ್ರು ಇದ್ದಾರೆ. ಎಂಥ ಸಮಸ್ಯೆಗಳೇ ಇದ್ರು ಬಗೆಹರಿಸ್ಬಿಡ್ತಾರೆ. ಅಂತರ್ಥ ಅವ್ರ ತಕ್ಕೆ ಹೋಗ್ಬಿಟ್ಟು ಈ ನ್ಯಾಯ ಬಗೆಹರಿಸ್ಬೇಕು. ಸರಿ 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 ಹಂಗಾರ ಭೀಮಣ್ಣಗೆ ಐತೆ ಗ್ರಾಚಾರ ಕೆಟ್ಟೈತೆ ಭೀಮಣ್ಣಿಗೆ. ಆತು ಅಮ್ಮ, ಬರಮ್ಮ. ನಮ್ಮೂರು ಗೌಡ್ರು, ನಮ್ಮೂರು ಸೀನಪ್ಪ ಅಂತ ಇದ್ದಾರೆ, ಅವ್ರ ತ ಕರ್ಕೊಂಡು ಹೋಗ್ತೀನಿ. ನಿನಗೇನು ಮೋಸ ಆಯ್ತೋ ಎಲ್ಲ ಹೇಳ್ಕೊಂಬಿಡು. ಅಲ್ಕಣಮ್ಮ. ಅಮ್ಮಣಿ, ನಾನು ಕೇಳೋದು ಮರ್ತೆ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ರಾಜೇಶ್ವರಿ ಕಂತಾತ. ಅವರು ನಮ್ಮ ಯಜಮಾನ್ರು ನನ್ನ ಪ್ರೀತಿಯಿಂದ ರಾಜಿ ಅಂತ ಕರೀತಾರೆ. ಓಹೋ, ಈ ಅಮ್ಮನು ಅಂದ್ರೆ ಬಿಟ್ಟು ಸ್ಟೈಲ್ ರಾಣಿ ಅನ್ನಿಸ್ತೈತಿ. ನೋಡಿದ್ರೆ ಗೊತ್ತಾಕೈತಿ. ಎಲ್ಲನೋ ನಮ್ಮ ಭೀಮಣ್ಣನ ಸ್ಟೈಲ್ ಮಾಡಿ ಬುಟ್ಟಿಗೆ ಹಾಕ್ಯಂಬಿಟ್ಟೆ ಅವಳೆ. ಏನೋ ಮಾಡ್ಕೊಂಡು ಅನುಭವಿಸ್ಲಿ ಹೇಳಿಬ್ರು ಇವಾಗ. ಅಮ್ಮಯ್ಯ, ರಾಜಮ್ಮ, ಬರಮ್ಮ. ಆ ಗೌಡ್ರು ಮಂತ ಕರ್ಕೊಂಡು ಹೋಗ್ತೀನಿ. ನಿನಗೇನಾಯ್ತು ಅದನ್ನು ಗೌಡ್ರ ತ ಹೇಳ್ಕೊಂಬಿತ್ ಬಾ. ಗೌಡ್ರೆ, ಸುಮಿತ್ರಕಯ್ಯ, ಗೌಡ್ರೆ. ಏನಲ್ಲ ಬೋರಾಜ, ಯಾರ ಇವ್ರು ಹೆಂಗಸ್ರು? ಯಾರ ಅಮ್ಮ? ಯಾರನ್ನ ಕರ್ಕೊಂಬೈತಮ್ಮ ಅಂತ ಏನಾಗಬೇಕಾಯ್ತು? ಗೌಡ್ರೆ, ಈ ಅಮ್ಮಿಗೇನು ಅನ್ಯಾಯ ಆಗೈತಂತೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತೆ. ಕೊಡಿಸ್ರಿ. ಏಯ್ ಮುಚ್ಚಲ ಬಾಯ, ಸುಮ್ಮನೆ ಆಯ್ತಾಯ್ತೋ ಮಾತಾಡ್ತಾನೆ ಇಲ್ಲಿ. ನ್ಯಾಯ ಕೊಡಿಸ್ರಿ ಅಂತಂದರೆ ಏನಾಯೈತೆ ಎತ್ತಾಯೈತೆ ಅಲ್ವಲ್ಲ? ಈ ಅಮ್ಮ ಯಾವ ಊರಿಂದು?
ಎಮ್ನ ಹೆಸ್ರೇನು ಗುರ್ತಿಲ್ಲ, ಪರಿಚಯ ಇಲ್ಲ, ದಾದಿಲ್ಲ, ಪಿರಿಯಾದಿಲ್ಲ, ನೀನು ಮನೆ ಬಾಗ್ಲಿ ಕರ್ಕೊಂಬಂದ್ಬಿಟ್ಟು ಎಮ್ ನ್ಯಾಯ ಕೊಡಿಸ್ರಿ ಅಂತಂದ್ರೆ ಏನ ಮಾತನಾಡ್ತಾ? ಹಾಂ, ನೆಟ್ರು ಮಾತಾಡೋದು ಕಲಿಯಲ್ಲ ಮೊದಲು. 7 ವರ್ಷದಿಂದ ನನ್ನ ಜೊತೆಗೆ ಇದ್ದಲ್ಲ ನೀನು. ಹಾಂ, ನೆಟ್ರು ಮಾತಾಡೋದು ಕಲಿಯಲ್ಲ ಮೊದಲು ನೀನು. ಎಲೆ ಸಂಬಂಧ ಐತಿ ಗೌಡ್ರಿ, ನಮ್ಮೂರಿಗೂ ಈ ಎಮ್ಗೂ ಸಂಬಂಧ ಐತಿ. ನನಗೂ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು. ಅದೇ ಅವನು ಭೀಮಣ್ಣ ಇದ್ದಾನಲ್ಲ, ಆ ಭೀಮಣ್ಣೇನೋ ಮದುವೆ ಆಗ್ಯವನಂತ ಈ ಅಮ್ಮನ್ನ. ಬೆಂಗಳೂರಿಂದ ಬಂದೈತಿ ಭೀಮಣ್ಣ ನೋಡಿಕೊಂಡು. ಹಾಂ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದು. ಅವನು ಭೀಮಣ್ಣ ಈ ಅಮ್ಮನ್ನ ಮದುವೆ ಆಗ್ಬಿಟ್ಟು ಒಂದು ಮಗ ಮಾಡ್ಬಿಟ್ಟವನೇ. ಈ ಅಮ್ಮನ್ನ ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತನ ಬೆಂಗಳೂರಾಗೆ ಇಕ್ಕೊಂಡವನಿ ಈ ವರ್ಷವನು. ಹಾಂ, ಇವಾಗ ಈ ಅಮ್ಮಣ್ಣಿ ಆ ಮಗುಂದಿಟ್ಟು ದುಡುಕ್ ನಾಯ ಐತಲ್ವೇ, ಅದಕ್ಕೆ ಆ ಮಗುವಿನ ವಿಚಾರವಾಗಿ ಈ ಅಮ್ಮಣ್ಣಿ ತಲೆ ಕೆಡಿಸ್ಕೊಂಡು ನನಗೆ ನ್ಯಾಯ ಬೇಕು ಅಂತನ ಇಲ್ಗನ ಹುಡಿಕೊಂಬಂದೈತಿ. ಓಹೋ, ಹಂಗಾರೆ ಇದು ದೊಡ್ಡ ಲೆಕ್ಕಾಚಾರ ಕಣಪ್ಪ. ಹಾಂ, ಲೇ ಬೋರಾಜ, ಇದು ತಲೆ ಮನೆ ಹೋಗ ಅಂತ ವಿಚಾರ ಕಳ್ಳ. ಇದಕ್ಕೆ ನಾವು ಕೈ ಹಾಕೋದು ಸರಿ ಆಗಕ್ಕಿಲ್ಲ. ಹಾಂ, ಹೆಂಗಪ್ಪ ಮಾಡೋದು? ಏನಮ್ಮ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡು ಸುಮ್ಮನೆ. ಹಿಂಗಾದ್ರೆ ಹಿಂಗೈತೆ ಅಂತಾನ. ಗೌಡ್ರೆ, ನಾನು ಹಂಗೆ ಅಂದ್ಕೊಂಡಿದ್ದು ಗೌಡ್ರೆ. ಆದರೆ 2 ಕುಟುಂಬನೂ ನೆಮ್ಮದಿನೂ ಹಾಳಾಗುತ್ತೆ, ನನ್ನ ಮೇಲಿರೋ ಗೌರವರು ಹಾಳಾಗುತ್ತೆ, ಮತ್ತು ಮರ್ಯಾದೆನೂ ಹಾಳಾಗುತ್ತೆ ಅಂತ ನಾನು ಅದಕ್ಕೆ ಎಲ್ಗೂ ಹೋಗಲಿಲ್ಲ ಗೌಡ್ರೆ. ಏನು ನೀವೇ ನ್ಯಾಯ ಕೊಡಿಸಿ ಗೌಡ್ರೆ. ಹಾಂ, ಏನು ನಾವು ಬದುಕತ್ತೀವಿ. ಲೇ ಬೋರಾಜ, ಹುಡುಗಲ ಅವ್ನು ಸೀನಪ್ಪನ ಕರ್ಕೊಂಬ ಹೋಗಲ್ಲ. ಥೋ, ನಮ್ಗೆ ಒಂದಾದ್ಮೇಲೆ ಒಂದಿಂತವು ಬತ್ತಿರ್ತಾವ ಕಣಲಿ, ನೆಮ್ಮದಿಗಿರೋಕೆ ಬಿಡೋದವಲ್ಲ ಜನ. ಹುಡುಗಲ ಕರ್ಕೊಂಬ ಅವ್ನು ಸೀನಪ್ಪನ. ಅಮ್ಮಯ್ಯ, ಒಂದು ಕ್ಷಣ ಕೂಕಳಮ್ಮ, ನಮ್ಮ ಸೀನಪ್ಪ ಬತ್ತಾನೆ, ಆಮೇಲೆ ಮಾತಾಡೋಣ. ಕೂಕಳಮ್ಮ. ಓ ಮಿಲ್ಟ್ರಿ ಮ್ಯಾನ್, ಎಲ್ಲ ಹೊಲ್ಟಿದ್ಯಲ್ಲ ಜಾವ್, ಎಲ್ಲಿ ಹೋಗ್ತಿರೋದು? ಎಲ್ಗೋ ಅನ್ನಲ್ಲ, ಬೀಡಿಯ ಪುಟ ಮುಗ್ದೋ ಇದ್ವೋ, ಒಂದು ಕಟ್ಟು ಬೀಡಿ ತಾಮನ ಅಂತಾನ ನೊಂದಿಸ್ನ ಅಂಗಡಿ ತಗ ಹೋಗ್ತಾಯಿದ್ದೀನಿ ಕಣ್ಲ. ಅಲ್ಕಣಜ, ಇಷ್ಟು ವಯಸ್ಸಾದ್ರೂ ಬೀಡಿ ಸೇದೋದು ಬಿಟ್ಟಿಲ್ಲ ನೋಡು. ಹಾಂ, ಬಾಯಗಳ ಒಲ್ಲೆಲ್ಲ ಉದುರೋಗಿ ಬಿಡ್ತೇವೆ, ಮಕ್ಕದ ಮೇಲೂ ತಲೆ ಮೇಲೆಲ್ಲ ಕೂದಲೆಲ್ಲ ಉದುರೋಗಿ ಬಿಡ್ತೇವೆ, ಆದ್ರೂ ಬಿಡಿ ಸೇದೋದು ಮಾತ್ರ ಬಿಟ್ಟಿಲ್ಲ. ಹಾಂ, ನಿಂದು ಒಂದು ಪಾಲಿಸಿ ಚೆನ್ನಾಗಿತ್ತು ಹೇಳು. ಏನು ಹೇಳು? ಗಂಡಸು ಅಂದಮೇಲೆ ಒಂದು ಚಟ ಇರಬೇಕು, ಚಟ ತೀರ್ಸೋ ಹಠ ಇರಬೇಕು ಅಂತ ನೀನು ಮಾಡ್ತಿದ್ದ ಮಿಲ್ಟ್ರಿ ಮ್ಯಾನ್. ಮಿಲ್ಟ್ರಿ ಮ್ಯಾನ್, ಹೋಗು ಬಿಡಿ ತಗೊಂಡೋಗಿ ಸೇದೋಗಿ. ಇನ್ನೇನು ಮಾಡ್ಸ, ನಿನಗೂ ಮಂತ ಕೂಕೊಂಡು ಬೇಜಾರಾಕೈತಿ. ಏನೋ ಮಾಡಬೇಕು ಮಾಡ್ತೀಯ, ಹೋಗು. ಯಾತ ಕಳ್ಳ ಸೀನಾ, ನೀನು ಮಾತಾಡೋದು ಒಂದು ಕೇಳಿಸ್ತಿಲ್ಲ. ಏನೋ ಗೋಯ ಅಂದಂಗೆ ಆಕೈತೆ. ಒಂದು ಕಟ್ಟು ಬೀಡಿ ತನ್ಕಂಗೆ ಕೊಡ್ಚೆ ಸೀನಪ್ಪ. ಲೇ ಸೀನಪ್ಪ, ಅವ್ನು ನಂದೀಸ್ನ ಅಂಗಡಿ ತಕ್ಕ ಹೋಗಿ ಒಂದು ಕಟ್ಟು ಬೀಡಿನ ತನ್ಕಂಗೆ ಕೊಡ್ಚಲ್ಲ. ಓ ಮಿಲ್ಟ್ರಿ ಮ್ಯಾನ್ ಬತ್ತಾ ನನ್ನ ಬುಡಕೆ ಬರ್ತಾ ಇದ್ದಾರೆ. ಮಿಲ್ಟ್ರಿ ಮ್ಯಾನ್, ಐ ಆಮ್ ಗೋಯಿಂಗ್ ಟು ಸೀರಿಯಸ್ ಮೀಟಿಂಗ್ ವಿತ್ ಗೌರ್ನಮೆಂಟ್ ಆಫೀಸರ್ಸ್, ದಟ್ಸ್ ವೈ ಐ ಕಾಂಟ್. ಏನು ಹೇಳು, ನನ್ನ ಕೈಲಿ ಬಿಡಿ ತಂದು ಕೊಡೋಕ್ಕಾಗಲ್ಲ. ಯು ಗೋ ಸ್ಲೋಲಿ ಆ್ಯಂಡ್ ಬೈ ದ ಬಿಡಿ ಆ್ಯಂಡ್ ಗೋ ಬ್ಯಾಕ್ ಯುವರ್ ಹೋಮ್ ಆ್ಯಂಡ್ ಸಿಟ್ ಕಾಮ್ಲಿ ಆ್ಯಂಡ್ ಸೇದ್ ದ ಬಿಡಿ. ಓಕೆ, ನಾನು ಹೊರಟು ಬಿಡ್ತೀನಿ ಈಗ, ತಲೆ ಕೆಡಿಸ್ಕೋಬೇಡ. ಹೋಗು, ಬಿಡುವಾಗಿದ್ದೆ, ನಿಧಾನಕ್ಕೆ ಹೋಗು ನಂದೀಸ್ನ ಅಂಗಡಿ ತೆಗಿ. ಎದ್ದೆದ್ದು ಹಾಸ್ಕಿಲೆ ಕುಡಿಚಲಲ್ಲ. ಥೋ, ನಿನ್ನ ಬಾಯಿಗೆ ಮಣ್ಣಾಕ ಕುಡ್ದು ಆತಾತೋ ಮಾತಾಡ್ತಾನೆ. ನಾನು ಹೋಗಿ ನಿನಗೆ ಹೇಳ್ತೀನಲ್ಲ, ಹೋಗಲ್ಲ ಹಾಸ್ಕಿಲಿಂದಾನ. ಅಯ್ಯೋ, ನಿಧಾನಕ್ಕೆ ಹೋಗು, ನಿಧಾನಕ್ಕೆ. ಎಲ್ಲನ ಕಲ್ಲು ಜಿಲ್ಲು ಎಡವಿ ಬಿದ್ದು ಕಣ್ಣುಡ್ಕ ಅಲ್ಲು ಮೂತಿ ಮುಷ್ಣಿ ಎಲ್ಲ ಮುರಾಯ್ಕೊಂಡ್ಯಾ. ನಿಧಾನಕ್ಕೆ ಹೋಗಜ್ಜೋ. ನನಗೆ ಗೊತ್ತೈತ್ ಕಳ್ಳ, ನಾನು ಮಿಲ್ಟ್ರಿ ಕೆಲಸ ಮಾಡಿರೋ ನನ್ನ ಮಗ ನಾನು. ಏನೋ ಒಂದಿಟ್ಟು ವಯಸ್ಸಾಯೈತಿ ಅಂದರೆ ಹಿಂಗೇನ್ಲ ಆಡ್ಕೊಂಬದಲೇ ಸೀನಾ. ಹೋಗಲ್ಲ ನೀನು ಮೊದಲು, ಹೋಗಲ್ಲ ತಿಕ್ಕ ಮುಚ್ಕೊಂಡು. ಮಿಲ್ಟ್ರಿ ಕೆಲಸ ಮಾಡಿದ್ದೀನಿ ಅಂತ ನೀವು ವಜ್ರ.
ಅದು ಎಲ್ಲಿ ಕೆಲಸ ಮಾಡಿದ್ನೋ ಏನು ಕಥೆ ನನಗಂತೂ ಗೊತ್ತಿಲ್ಲಪ್ಪ. ಆದ್ರೂ ನಮ್ಮ ಸೈನಿಕರಿಗೆ ಒಂದು ಸಲಾಂ. ನಮ್ಮ ದೇಶವನ್ನು ಕಾಯುತ್ತಿರುವ, ನಿಮ್ಮೆಲ್ಲರನ್ನು ಸುರಕ್ಷಿತವಾಗಿ ಕಾಯುತ್ತಿರುವ ಈ ಭಾರತದ ಸೈನಿಕರಿಗೆ ಸಲಾಂ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಹೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಲೇ ಸೀನಾ, ಬರ್ಲಾ, ಗೌಡ್ರು ಕರೀತಾ ಇದ್ದಾರೆ. ಆಹಾ ಬೋರಜ, ನಿನ್ನ ಕಂಠ ಬೋಲ್ಸನ ಕೈ ಕಣಜ. ಎಂತ ಚಂದ ಕೇಳ್ಸ ನೋಡು ಹಾಡು. ಅದಿರಲಿ, ಗೌಡ್ರೆ ಕರೀತಾ ಇದ್ದಾರ ನನ್ನ. ಏನಾದರೂ ಸಮಸ್ಯೆನಾ? ಏನಾರ ಕೆಲಸ ಇತ್ತೆ ಗೌಡ್ರ ತೋಟದಾಗೆ? ಇದ್ರೊಳಪ್ಪ ರಪ್ಪನ ಹೋಗೋಣ, ನಮಗೂ ಖರ್ಚಿಗೆ ಕಾಸಿಲ್ಲ. ಎಣ್ಣೆ ಬಿಡಿ ಬೆಂಕಿ ಪಟ್ನಕ್ಕೂ ಅಲಿಯಂಗಾಗ್ಬಿಟ್ಟೈತಿ. ಯಾತನ ಮಣ್ಣು ಗಿಣ್ಣು ಒತ್ತಾಕದಿದ್ರೆ, ಬುಡ ಗಿಡ ಬಿಡಿಸೋದಿದ್ರೆ ಹೇಳಾಜ, ಹೋಗೋಣ ಗೌಡ್ರಲ್ಲಿ ತೈಕಿ. ಲೇ ಸೀನಾ, ಏನು ಕೆಲಸನೂ ಇಲ್ಲ ಕಾರ್ಯನೂ ಇಲ್ಲ ಕಳ್ಳ. ಈಗ ಗೌಡ್ರು ಮಂತಕ್ಕೆ ಒಂದು ಸಮಸ್ಯೆ ಬಂದ್ಬಿಟ್ಟೈತ್ ಕಂಡ. ಅದಕ್ಕೆ ಗೌಡ್ರು ಹುಡುಗ ಸೀನಪ್ಪನ ಕರ್ಕೊಂಬ ಅಂತಂದ್ರು. ನಾನು ಬಂದೆ. ಬರ್ಲ ಹೋಗೋಣ. ಸಮಸ್ಯೆ ಅಜೋ ಬೋರಜ, ಏನಜ ದಿನ ಬಿಟ್ಟು ದಿನ ಒಂದೊಂದು ಸಮಸ್ಯೆ ಬರ್ತಾನೆ ಇರ್ತಾವಲ್ಲ ಮೂರಕ್ಕೆ. ವಾಪಸ್ ನಮಗೂ ಪಂಚಾಯಿತಿ ಮಾಡಿ 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 ಸಾಕ ಆಗಿ ಹೋಗ್ಬಿಟ್ಟೈತಿ. ಎಷ್ಟು ಅಂತ ಪಂಚಾಯಿತಿ ಮಾಡೋಣ ಬೋರಜ, ಎಷ್ಟು ಅಂತ ಮಾಡೋಣ. ಆದ್ರೂ ನಮ್ಮಿಂದ 4 ಜನಕ್ಕೆ ಒಳ್ಳೇದು ಆಗ್ತೈತಿ ಅಂದರೆ ನಾವು ಪಂಚಾಯಿತಿ ಮಾಡ್ಕೊಂಡೇ ಇದ್ಬಿಡ್ತೀವಿ ಬಿಡು. ಆದರೂ ಬೋರಜ, ಒಂದು ಮನಸ್ಸಿಗೊಂದು ತೃಪ್ತಿ ಐತೆ ಕಾಣಜ, ಸಂತೋಷ ಐತಿ. ಯಾಕಂದರೆ ನಾವು ಕೊಟ್ಟ ಪಂಚಾಯಿತಿ ತೀರ್ಪು ಇಲ್ಲಿವರೆಗೂ ಯಾವುದು ಮೋಸ ಆಗಿಲ್ಲ, ಯಾವುದು ಅನ್ಯಾಯ ಆಗಿಲ್ಲ, ಯಾರ ಪರವಾಗೂ ಕೊಟ್ಟಿಲ್ಲ, ಯಾರ ವಿರೋಧವೂ ಕೊಟ್ಟಿಲ್ಲ. ನ್ಯಾಯ ಅಂದ್ರೆ ನ್ಯಾಯ ನಮ್ಮ ಗೌಡ್ರದು ನ್ಯಾಯ ಕಾಣಜ. ಅದಕ್ಕೆ ನಮ್ಮ ನ್ಯಾಯ ಅಂದ್ರೆ ಎಲ್ಲರಿಗೂ ಇಷ್ಟ. ಇಲ್ಲೇ ಯಾರ್ದು ಅಲ್ಲ ಕಳಸಿನ, ನಮ್ಮೂರಾಗ ಅವ್ನು ಭೀಮಣ್ಣಿಲ್ವಲ್ಲ, ಭೀಮಣ್ಣ. ಅವಂದು ಸಮಸ್ಯೆ. ಅದೇ ಕಣೋ, ಜುಬ್ಬ ಪೈಜಾಮ ಇಕ್ಕೊಂಡು ಓಡ್ತಿರ್ತಾನಲ್ಲ ಯಾವಾಗಲೂ, ಅವಂದು ಸಮಸ್ಯೆ. ಅವನು ಬೆಂಗಳೂರಾಗೆ ಯಾವುದೋ ಒಂದು ಅಮ್ಮನ್ನ ಮದುವೆ ಆಗ್ಬಿಟ್ಟವನಿ. ಈ ವರ್ಷ ಯಾರಿಗೂ ಗೊತ್ತಿಲ್ಲ, ಕದ್ದು ಮದುವೆ ಆಗ್ಬಿಟ್ಟು ಅಲ್ಲೇ ಅಮ್ಮನ ಬಿಟ್ಟು ಬಂದ್ಬಿಟ್ಟವನಿ. ಈ ಅಮ್ಮನ ಮದುವೆ ಆಗಿ ಇಲ್ಲೊಂದು ಹೆಂಡ್ತಿ ಮಕ್ಳಿದ್ರೂ ಅಲ್ಲಿ ಮದುವೆ ಆಗ್ಬಿಟ್ಟವನಿ. ಈ ವರ್ಷ ಎಮ್ಮೇನು ಕೇಳಕ್ಕೆ ಬಂದಿರಲಿಲ್ಲ, ಇವಾಗ ಬಂದ್ಬಿಟ್ಟವಳೆ. ನನಗೆ ನ್ಯಾಯ ಕೊಡಿಸ್ರಿ ಅಂತಾನೆ. ಆಯಮ್ಮ ಬಂದು ರೋಡ್ನ ನಿಂತ್ಕೊಂಡಿದ್ಲ ಅಲ್ಲಿ ಊರ ಮುಂದೆ. ನಾನೇ ಕರ್ಕೊಂಡೋದೆ ಗೌಡ್ರ ಮಂತಕ್ಕೆ ಹಿಂಗಾದ್ರೆ ಹಿಂಗೆ ಅಂತಾನೆ. ಅವ್ನು ಭೀಮಣ್ಣ ಇಂಥ ಹೊಲ್ಕ ಕೆಲಸ ಮಾಡ್ಯವನ್ನೆಲ್ಲ ಲೆಕ್ಕ ಹಾಕಲ್ಲ. ಲೇ ಸೀನಾ, ಏನೆಲ್ಲ ಮಾಡೋದು ಇವಾಗ? ಹಂಗಾದ್ರೆ ಇವನು ಭೀಮಣ್ಣಂದ ಇವತ್ತು ಸಮಸ್ಯೆ. ಆಯ್ತು ನಡಿ, ಇವೆಲ್ಲ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ. ಅದಕ್ಕೆ ಮತ್ತೆ ವಾರಕ್ಕೂ 15 ದಿನಕ್ಕೂ ನಾನು ಬೆಂಗಳೂರಿಗೆ ಹೋಗ್ಬರ್ತೀನಿ ಅಂತ ಹೋಗ್ತಿದ್ದ. ಇಲ್ಲ ಐತಪ್ಪ ಮ್ಯಾಟ್ರು. ಭೀಮಣ್ಣ, ಇನ್ನು ಎಲ್ಲೆಲ್ಲಪ್ಪ ನಿನ್ನ ಬ್ರಾಂಚ್ ಆಫೀಸ್ಗಳ್ನ ಓಪನ್ ಮಾಡಿಜ? ಬರ್ತೀನಿ ತಡಿ, ನೀನು ಐತಿ ಅಲ್ಕಣೇಜ. ಭೀಮಣ್ಣನು ಐದನ ಬರೀ ಅಮ್ಮ ಬಂದೈತ? ಲೇ ಸೀನಾ, ಬಾರ್ಲ, ಗೌಡ್ರು ಬೇರೆ ಒಬ್ಬರೇ ಇದ್ದಾರೆ, ಕರ್ಕೊಂಬ ಹೋಗು ಅಂತ ಕಳಿಸಿರು. ಬಾ ಹೋಗೋಣ. ಅದು ನಡೆಯಜ, ಹೋಗೋಣ. ಗೌಡ್ರೆ ನಮಸ್ಕಾರ ಗೌಡ್ರೆ. ಲೇ ಎಲ್ಗೆ ಹೋಗಿದ್ರಲ್ಲ? ನೀನು ಇವನು ಬೋರಜ್ಜ ಹೋಗೋದೊಂದು ಹೋಗ್ತಾನೆ ಎಲ್ಲಲ್ಲ, ಎಲ್ಲ ಅವ್ನು ಭೀಮಣ್ಣು ಕರ್ಕೊಂಬರ್ಲಿಲ್ವಲ್ಲ. ನೀನ ಯಾತನ ಹೇಳಿರೋದನ್ನ ಸರಿಯಾಗಿ ಕೇಳಿಸ್ಕೊಂಬೋದು ಇಲ್ಲ, ನ್ಯಾಯವಾಗಿ ಮಾಡೋದು ಇಲ್ವಲ್ಲ. ಲೇ ಬೋರಜ್ಜ, ಹುಡುಗರ ಅವ್ನು ಭೀಮನ್ನು ಕರ್ಕೊಂಬ. ನನಗೆ ಹೇಳಿಲ್ವಲ್ಲ ಗೌಡ್ರೆ, ಹೋಗಿ ಸೀನಪ್ಪನ ಕರ್ಕೊಂಬ ಅಂತಂದ್ರಿ, ಕರ್ಕೊಂಬಂದು.
ಈಗ ಭೀಮಣ್ಣನ ಹೇಳ್ತಾ ಇದ್ದೀರ, ಇನ್ನೂ ಯಾರನ್ನ ಹೇಳ್ತಿರೋ? ನನಗಂತೂ ಓಡಾಡಿ ಕಾಲೆಲ್ಲ ಸ್ವರ್ಗ ಗಾಲಿಗೆ ಬಿದ್ದಂಗೆ ಹಾಕವೇಳ್ರಿ.